ನೋಡಿ, ಇವತ್ತು ನಾವು ಪ್ರೊಟೆಸ್ಟ್ ಮಾಡುವುದು, ಇವತ್ತು ಪ್ರೊಟೆಸ್ಟ್ ಮಾಡ್ತಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ 1947 ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದನೂ ನಾವು ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಅಹಿಂದ ವರ್ಗದವರು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಆದರೆ ಇವತ್ತೊಂದು ದಿವಸ ನಮಗೆ ಭಾಳ ಮನಸ್ಸು ನೋವುಂಟಾಗಿದೆ. ಕಾರಣ ಮೊನ್ನೆ ಸತತವಾಗಿ 2 ತಿಂಗಳಿಂದ ನಾವು ಅಲ್ಪಸಂಖ್ಯಾತರು ಭಾಳ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ, ನಮಗೆ ನ್ಯಾಯ ಸಿಗುತ್ತೆ. ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಹಿಂದ ನೀತಿಯನ್ನು ಎತ್ತಿ ಹಿಡಿಯುತ್ತೆ, ನಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಭಾಳ ಸತತ ಪ್ರಯತ್ನ ಪಟ್ವಿ, ಶ್ರಮ ಪಟ್ವಿ. ಆದರೆ ನಮಗೆ ನಮ್ಮ ಉಲ್ಮಾಗಳಿಗೂ ಬೆಲೆ ಕೊಡದ ನಮ್ಮ ಸುಜಾವಾಲ ಅವರು ಮತ್ತು ದೃಢತನದ ಮುಖಂಡರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ನಾವು ಸತತವಾಗಿ ಸುಮಾರು 74 ವರ್ಷದಿಂದನೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತಿದ್ದೇವೆ. ಆದರೆ ಇನ್ನು ಮೇಲೆ ಇದನ್ನು ನೀವು ಇದೇ ಥರ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನುಭವಿಸಿದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸುತ್ತೇವೆ. ಅದೇ ರೀತಿ ಮೊನ್ನೆ ನಮ್ಮ ಜಮೀರ್ ಅಹಮದ್ ಅವರಾಗಲಿ ರಾಜೀನಾಮೆ ಕೊಟ್ಟರೆ ನಿಮಗೆ ರಾಜೀನಾಮೆ ಕೊಡಬಹುದು ಅಂತೇಳಿ ಹೀನಾಯವಾಗಿ ಮಾತಾಡಿರುವಂಥ ನಮ್ಮ ಮುಖಂಡರಿಗೂ ನಾವು ಧಿಕ್ಕರಿಸ್ತೀವಿ. ಯಾಕಂದರೆ ಅಲ್ಪಸಂಖ್ಯಾತರ ಮುಖಂಡರು, ನಮ್ಮ ಮುಖಂಡರು ಎಲ್ಲರೂ ಸಹ ಯಾರೇ ತನ್ವೀರ್ ಸೇಠ್ ಆಗಲಿ, ಹರೀಶ್ ಸರ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ನಮ್ಮ ಬೇರೆ ಅನ್ಯ ಜಬ್ಬರ್ ಸಾಬ್ ಆಗಲಿ, ಎಲ್ಲ ಮುಖಂಡರು ನಮಗೊಂದೇ. ನಿಮಗೆಲ್ಲ ಹೆಂಗೇನೋ ಅದೇ ಥರ ನಮ್ಮ ಸಮಾಜಕ್ಕೆ ಮುಖಂಡರು. ಆದರೆ ನಮ್ಮ ಮೌಲ್ಯಗಳಿಗೂ ಸಹ ಬ್ಲ್ಯಾಕ್ ಮೇಲಿಂಗ್ ತಂತ್ರ ಮಾಡಬೇಡ, ನಡೆಯಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿದರೆ ನಮ್ಮ ಹತ್ರನೂ ನಿಮ್ಮ ಯಾವುದೇ ತಂತ್ರಗಾರಿಕೆ ನಡೆಯಲ್ಲ ಇನ್ನು ಮುಂದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮುಂದಿನ ನಡೆ ಇಷ್ಟೇ. ನಾವು ಸತತವಾಗಿ ದುಡ್ಕೊಂಡ್ಬಂದಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಪ್ರತಿ ಸಲನೂ ಇದೇ ಥರ ನಮಗೆ ಸಮಾಧಾನಕರವಾದ ಬಹುಮಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಸಲ ಸಾಮೂಹಿಕ ರಾಜೀನಾಮೆ ಆಗ್ಬೋದು, ಆದರೆ ನಮ್ಮ ಎಲ್ಲ ಥರದ ಬಹಿಷ್ಕರಣ ಆಗ್ಬೋದು. ಹೌದು, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ಇದರ ವಲ್ಲ ಎಷ್ಟು ಸಾಧ್ಯನೋ ಅಷ್ಟು ರಾಜೀನಾಮೆ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ. ಹೌದು, ನಮಗೆ ನ್ಯಾಯ ಸಿಗಲ್ಲ ಏನು ಮಾಡ್ತೀರಿ? ಈಗ ರಾಜ್ಯಾದ್ಯಂತ ನೋಡಿ, ಇಡೀ ರಾಜ್ಯಾದ್ಯಂತ ಇದು ಹೈ ವೋಲ್ಟೇಜ್ ಏರಿಯಾ. ಏನು ಮಾಡ್ತೀರಾ? ಏನಿದೆ ನಮಗಿಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಸತತವಾಗಿ 60 ವರ್ಷದಿಂದ 74 ವರ್ಷದಿಂದ ಈ ಪಕ್ಷದಲ್ಲಿದ್ದೀವಿ. ನಮಗೆ ನ್ಯಾಯ ಸಿಗಲ್ಲ ಅಂದ್ರೆ ಏನು ಮಾಡೋಣ? ನಾವು ಬೆಳೆಯಬೇಕಲ್ಲ. ನಾವು ಬಂಡಾಯ ಅಭ್ಯರ್ಥಿ ಆಗ್ತೀವಿ, ಗೆಲ್ಸ್ಕೊಂತೀವಿ, ಹಾಕ್ಲಿ. ನೋಡಿ, ಎಲ್ಲರಿಗೂ ನಾವೇನು ಮಾಡ್ತೀವಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾವು ಹೇಳೋದೇನಪ್ಪ ಅಂದರೆ, ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೇರೆಯವ್ರಿಗೂ ನಾವು ನ್ಯಾಯ ಕೊಡ್ಸೋಕೆ ಹೋಗಲ್ಲ, ಗೆಲ್ಸಕ್ಕೆ ಕೊಡೋಕೆ ಹೋಗಲ್ಲ. ಪಾಠ ತಕ್ಕ ಪಾಠ ಕಲಿಸ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಮೊನ್ನೆ ರಂಜಾನ್ ತಿಂಗಳಲ್ಲಿ DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲ ಅವರು ನಮಗೆ ಮೀಟಿಂಗ್ ಕರೆದಾಗ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಏನಂತ ನಿಮ್ಮ ಜೊತೆಗೆ ನ್ಯಾಯ ಕೊಡ್ತೀವಿ ಅಂತೇಳಿ. ಆದರೆ ನಮ್ಮ ನಿನ್ನೆ ರಂಜಾನ್ ಹಬ್ಬದ ದಿವಸ ಆಯ್ತಲ್ಲ, ನಾವೆಲ್ಲರೂ ಹಬ್ಬದಲ್ಲಿ ಬಿಸಿ ಆಗಿರ್ತೀವಿ ಅಂತ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬೆನ್ನಿಗೆ ಚೂರಿ ಹಾಕಿರೋಂಥ ಮಾಡಿದೆ. ಯಾಕಂದರೆ ಹೋದ ಸಲ ನೋಡಿದ್ದೀರಾ ನೀವು, ನಮ್ಮ ಸಮಾಜದ ಅಮಾನುಲ್ಲಾ ಖಾನ್, STPI, MIM ಸಹ ನಿಂತಿದ್ರು ಕೂಡ ಕೇವಲ 2800 ಓಟ್ ಹಾಕಿದ್ದೀವಿ. ಯಾಕಪ್ಪ ಅಂದರೆ ನಾವು ಬೂತ್ ಮಟ್ಟದಲ್ಲಿ ಇದು ಟೇಬಲ್ ಹಾಕಕ್ಕೆ ಕೊಟ್ಟಿಲ್ಲ, ಆ ಥರ ಶ್ರಮ ಪಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಹಗಲು ಇರುಳಲ್ಲದೆ ಲಾಠಿ ಏಟ್ ತಿಂದು ಈ ಕಾಂಗ್ರೆಸ್ ಪಕ್ಷನ ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ಬರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲಿ ಹೊಡ್ತಾ ತಿಂದು ಲಾಠಿ ಏಟ್ ತಿಂದು ಕಟ್ಟಿರೋದಂಥದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಂಥ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂಥ ಮಗು ರಾಜ ಆಗಲ್ಲ, ಮತಪಟ್ಟಿಗೆಯಿಂದ ಹುಟ್ಟುವಂಥ ಮತದಾನದ ಮೂಲಕ ಮತಪಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈಕಾರ ಆಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. 2023ರ ವಿಧಾನಸಭೆ ಚುನಾವಣೆ, 24ರ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಅಲ್ಪಸಂಖ್ಯಾತರು 100ಕ್ಕೆ 95% ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಅದೇ ರೀತಿ 94ರಿಂದನೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಮನೂರು ಶಿವಶಂಕರಪ್ಪರು
ಸ್ಪರ್ಧೆ ಏನು ಮಾಡ್ತಾಯಿದ್ರು ಅಲ್ಪಸಂಖ್ಯಾತ 100ಕ್ಕೆ 100 ಮತದಾನ ಮಾಡಿ ಗೆಲ್ಲಿಸ್ತಾ ಇದ್ರು. ಆದರೆ ಈ ಬಾರಿ ಪೂರ್ತಿ ಭರವಸೆ ಇತ್ತು, ಯಾಕಂದರೆ ಅವರೇ ಹೇಳಿದ್ದು ಮುಂದಿನ ಬಾರಿ ನಮಗೆ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ. ಆದರೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಮ್ಮ SS ಮಲ್ಲಿಕಾರ್ಜುನ್ ಅವರು ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಇದು ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲ, ಇಡೀ ರಾಜ್ಯದಾಗೆ ಅಲ್ಪಸಂಖ್ಯಾತರ ಟಿಕೆಟ್ ಬರಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮಗೆ ಒಂದು ಕರಾಳ ದಿನ, ನಮಗೆ ನಿನ್ನೆ ರಂಜಾನ್ ಹಬ್ಬ, ನಮಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ BJP ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ BJPಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದರೆ ನಮ್ಮ ನಮ್ಮ ಏನು ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನು ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದ ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾದಳ BJP ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನ್ರಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷಕ್ಕೆ? ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಮೊನ್ನೆ DCC ಆಫೀಸ್ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳೋಕೆ ಹೋಗಿದ್ದಾಗ ಈಗ ಮಾನ್ಯ ಸಚಿವರು ಹೇಳ್ತಾರೆ ನಮ್ಮವರಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ ನೀವೇ ನನಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವುದಕ್ಕೆ ಮಾತಿಗೆ ಹೇಳಬೇಡ್ರಿ. ಈ ಸಲ ಈಗ ನಮಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ, ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲೆಲ್ಲ ದುಡ್ಕೊಂಡು ಬರ್ತಿದ್ದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮಗೆ ಮೋಸ ಮಾಡಿದ್ದಾರೆ ಸರ್, ನಮಗೆ ಮೋಸ. DK ಶಿವಕುಮಾರ್ಗೆ ಗೊತ್ತಿದೆ ಇದು ಆಗುತ್ತೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮಗೆ ಓಟ್ ತಗೊಳಕ್ಕೆ ಇಟ್ಕೊಂತಾರೆ, ನಮಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ BJP ಬಂದರೆ ತೊಂದರೆ ಇಲ್ಲ. BJP ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮಗೆ. BJPಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟಪ್ಪಾಗತ್ತಾ ತೋರಿಸಿ ಸರ್. ಏನಾಯ್ತು ನಿಂತ ಸರ್. ಜಮೀರ್ ಅಹಮದ್ ಅವರು ಕಾಂಗ್ರೆಸ್ ಅವ್ರು ಬರ್ತಾರೆ ಸರ್, ಬರ್ಬೋದು, ನಮಗೆ ಗೊತ್ತಿಲ್ಲ. ನಮ್ಮ ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರಲ್ಲ, ಅದಕ್ಕೆ ಉತ್ತರ. ಇದು ಯಾಕೆ ಸೇರಿದ್ರು ಜನ ಎಲ್ಲ ಈ ಸರಿ ನಮಗೆ ಕಾಂಗ್ರೆಸ್ಸಿಂದ ಭಾಳ ನಾವು ಆಸೆ ಇತ್ತು, ನಮಗೆ ಸರಿ ಟಿಕೆಟ್ ಆಗ್ತೈತೆ ಅಂತ. ಸರಿ ಸೌತ್ನಲ್ಲಿ ನಮಗೆ ಮೋಸ ಆಯಿತು. ಸೋಜ್ರೇವಾಲಾ ಹತ್ರ ಎಲ್ಲರೂ ಜಮೀರ್ ಅಹಮದ್ ಖಾನ್ ಎಲ್ಲ ಮುಸ್ಲಿಂ ಜನ ಲೀಡ್ರ್ ಭಾಳ ರಿಕ್ವೆಸ್ಟ್ ಮಾಡಿದ್ರು, ನಮಗೆ B.Farm ಕೊಟ್ಟಿಲ್ಲ ಅವರು. ಈ ಸರಿ ನಮಗೆ ಟಿಕೆಟ್ ಕೊಡಬೇಕಿತ್ತು, ಅವರು ನಮಗೆ ಅನ್ಯಾಯ ಆಗೈತಿ. ಈ ಸರಿ ನಾವು ಮತದಾನ ಯಾರಿಗೆ ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡಿ ಎಲ್ಲರೂ ಒಂದು ಮುಂದೆ ನಿರ್ಧಾರ ತಗೊತೀವಿ. ನಮಗೆ ಅನ್ಯಾಯ ಆಗೈತಿ ಈ ಸರಿ. ನೋಡ್ರಿ ಈಗ ಇಲ್ಲಿ ಸಿದ್ಗೋನಲ್ಲಿ ಗೆದ್ರಲ್ಲ, ಆಪೋಸಿಟ್ನಲ್ಲಿ ಯಾಸೀನ್ ಪಠಾಣ್ ಗೆದ್ರು. ಯಾರಿಗೆ? ಬೊಮ್ಮಾಯಿ ಆಪೋಸಿಟ್ ಗೆದ್ರು. ಅಲ್ಲಿ ನಮ್ಮ ಜನ ಕಮ್ಮಿ ಆದ್ರು, ಎಲ್ಲ ಕ್ಯಾಸ್ಟ್ನವ್ರು ಜನ ಹಾಕಿದ್ರಲ್ಲಿ, ಹಿಂದೂ ಜನ, ಮುಸ್ಲಿಂ ಜನ, ಹರಿಜನ ಎಲ್ಲ ಸೇರಿ ಅವ್ರಿಗೆ ಗೆಲ್ಲಿಸಿದ್ರು ಯಾಸೀನ್ ಪಠಾಣಿಗೆ. ಇಲ್ಲಿನೂ ಸೀಟ್ ಕೊಟ್ಟಿದ್ರೆ ಎಲ್ಲ ಕ್ಯಾಸ್ಟ್ನವ್ರು ನಮಗೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿದ್ರು. ಆದರೆ ನಮಗೆ ಅನ್ಯಾಯ ಆಗೈತಿ. ಹೈಕಮಾಂಡ್ ನಮ್ಮ ಮೇಲೆ ಗಮನ ಕೊಟ್ಟಿಲ್ಲ, ಮೋಸ ಆಗೈತಿ. ಈ ಸರಿ ನಾವು ತಕ್ಕ ಪಾಠ ಕಳಿಸ್ತೀವಿ. ನಮಸ್ಕಾರ. ಯಾಕೆ ಅದು ತಕ್ಕ ಪಾಠ ಅಂದ್ರೆ ತಳ್ಗಾರ್ರಿ, ತಕ್ಕೋಟ ಅಂದ್ರೆ ಗೊತ್ತು ಮಾಡ್ಕೊಳ್ರಿ. ನಾವು ಮತದಾನ ಕಾಸು ಮಾಡ್ತೀವಿ. ಕಾಂಗ್ರೆಸ್ ನೋಡೋಣ ಹಿಂದೆ ಮುಂದೆ ಯಾಕೆ ಇನ್ನೂ ಭಾಳ ನೋಟ
ಮಾಡ್ತೇವೆ. ಅಲ್ಪಸಂಖ್ಯಾತರಿಗೆ ಏನಂತ ಅವ್ರು ತಿಳ್ಕೊಂತಿಲ್ಲ. ಇದುವರೆಗೆ 30 ವರ್ಷ 40 ವರ್ಷದಿಂದ ನಮ್ಮಿಂದ ಬೇಳೆ ಬೀಸ್ಕೊಂತಾರೆ. ಅವರು ದೊಡ್ಡ ದೊಡ್ಡ ಲೀಡರ್ ಮಾರಾಟ ಆಗಿ DK ಶಿವಕುಮಾರ್ ಅನ್ನು ಮುಸಲ್ಮಾನರು ಪಡೆದಿದ್ದಾರೆ. ಅವರು ವಂಶ ಸರ್ಕಾರ ನಡೆಸಿದ್ದಾರೆ. ಇಂತಹ ಸರ್ಕಾರಕ್ಕೆ ನಾವು ಅಲ್ಪಸಂಖ್ಯಾತ ವಿರೋಧಿ ಕಾಂಗ್ರೆಸ್ ಹೈಕಮಾಂಡ್ಗೆ, ಅಲ್ಪಸಂಖ್ಯಾತ ವಿರೋಧಿ ಕಾಂಗ್ರೆಸ್ ಹೈಕಮಾಂಡ್ಗೆ, ಮುಸ್ಲಿಂ ಜನರಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಮುಸ್ಲಿಂ ಜನ ಕಾಂಗ್ರೆಸ್ಶಾಹಿಗಳ ಕೈಗೊಂಬೆ ಆಗಿರುವ ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಅಲ್ಪಸಂಖ್ಯಾತ ವಿರೋಧಿಗಳಿಗೆ, ಅಹಿಂದ ಪಕ್ಷದ ವಿರೋಧಿಗಳಿಗೆ ಬರಲಿ. ಸೋಲ್ಸಿವಪ್ಪ